ಹಾಯ್, ಹೇಗಿದ್ದೀರಾ ಡಿಸೆಂಬರ್ ತಿಂಗಳು ಬಂತು ಅಂದರೆ ಪ್ಲಮ್ ಕೇಕ್ದೇ ಹಾವಳಿ. ಮನೇಲಿ ಆಲ್ಕೋಹಾಲ್ ಇಲ್ದಿರ ಎಗ್ ಇಲ್ದಿರ ಹೇಗೆ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನೋದು ಅಂತ ನೋಡೋಣ. ಇದು ತುಂಬ ರುಚಿಯಾಗಿರುತ್ತೆ. ಆಲ್ಕೋಹಾಲ್ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ, ಅದಕ್ಕಿಂತ ತುಂಬ ರುಚಿಯಾಗಿ ಬರುತ್ತಿದ್ದು. ಬನ್ನಿ ಏನೇನು ಬೇಕು ಅಂತ ನೋಡೋಣ. ಈ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು. 2 ಟೇಬಲ್ ಸ್ಪೂನ್ ವಾಲ್ನಟ್, 2 ಟೇಬಲ್ ಸ್ಪೂನ್ ಬಾದಾಮ್, 2 ಟೇಬಲ್ ಸ್ಪೂನ್ ಕ್ಯಾಶು, 2 ಟೇಬಲ್ ಸ್ಪೂನ್ ಚೆರಿ, 2 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಗ್ರೇಪ್ಸ್, 1 ಟೇಬಲ್ ಸ್ಪೂನ್ ಗ್ರೇಪ್ಸ್, 1/4 ಕಪ್ಪು ಟೂಟಿ ಫ್ರೂಟಿ. ಇದನ್ನೆಲ್ಲ ಒಟ್ಟಿಗೆ ಮಾಡಿದ್ರೆ 1 ಕಪ್ ಆಗೋಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನು ನಾವು ಕ್ಯಾರಮೆಲ್ ಸಾಸ್ ಜೊತೆ ನೆನೆಸ್ಬೇಕಾಗತ್ತೆ, ಅದಕ್ಕೆ ಕ್ಯಾರಮೆಲ್ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಒಂದು ದಪ್ಪ ತಳ ಇರೋ ಪಾತ್ರೆಗೆ 1 ಕಪ್ಪಷ್ಟು ಶುಗರ್ ಹಾಕ್ಕೊಂಡು ಅದನ್ನು 2 ನಿಮಿಷ ಬಿಟ್ಬಿಡಿ. ಹಾಗೆ ಏನು ಮಾಡಬೇಡಿ, ಬಿಟ್ಬಿಟ್ರೆ ಅದು ಕರಗಕ್ಕೆ ಶುರುವಾಗುತ್ತೆ. ಇದಕ್ಕೆ ನೀರು ಹಾಕಬಾರ್ದು, ನೀರು ಹಾಕಿದ್ರೆ ತುಂಬ ಲೇಟ್ ಆಗುತ್ತೆ ಸಾಸ್ ಆಗೋಕ್ಕೆ. ನೋಡಿ, ಕರಗ್ತಾ ಬರ್ತಾ ಇದೆ. ಈ ಹಂತದಲ್ಲಿ ತಿರುಗಿಸ್ತಾ ಇದ್ದರೆ ಇದು ಕರಗುತ್ತೆ ಚೆನ್ನಾಗಿ. ಅದೇ ನೀರಿನ ಅಂಶ ಏನು ಬೇಕಾಗಿಲ್ಲ, ಅದರಲ್ಲಿ ಅದೇ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಈ ಕ್ಯಾರಮೆಲ್ ಸಾಸ್ ತುಂಬ ಇಂಪಾರ್ಟೆಂಟ್ ಇಲ್ಲಿ, ಯಾಕಂದರೆ ನಾವು ಆಲ್ಕೋಹಾಲ್ ಹಾಕ್ತಿಲ್ವಲ್ಲ. ಆಲ್ಕೋಹಾಲ್ ಬದಲಾಗಿ ಪ್ಲಮ್ ಕೇಕಿಗೆ ಅದರದ್ದು ಬಣ್ಣ ರುಚಿ ಕೊಡೋಕ್ಕೆ ಈ ಕ್ಯಾರಮೆಲ್ ಸಾಸ್ ಸಹಾಯ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ನೀವು ಬೇರೆ ಸಪ್ರೇಟಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಕ್ಯಾರಮೆಲ್ ಸಾಸ್ನ ನೀವು ಕೇಕ್ಗೆ ಹಾಕ್ಕೊಂಡು ಪ್ಯಾನಿಕಿಗೆ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಕ್ಯಾರಮೆಲ್ ಸಾಸ್ ಇದು. ನೋಡಿ, ಇವಾಗ ಇದು ರೆಡಿ ಆಯಿತು. ಈ ಸಾಸ್ ರೆಡಿ ಆಗಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಿ. ಈ ಪಾತ್ರೆ ಬಿಸಿ ಇರುತ್ತೆ ನೋಡಿ, ಅದರಲ್ಲೇ ಇನ್ನು ಸ್ವಲ್ಪ ಹೊತ್ತು ಅದು ಕ್ಯಾರಮಲೈಜೇಷನ್ ಆಗುತ್ತೆ. ನೋಡಿ, ಬಣ್ಣ ಬದಲಾಗ್ತಾ ಇದೆ. ಇದಕ್ಕೆ 1/4 ಕಪ್ನಷ್ಟು ನೀರು ಹಾಕ್ಕೋಬೇಕಾಗತ್ತೆ. ನೋಡಿ ಬಣ್ಣ ಎಷ್ಟು ಚೆನ್ನಾಗಿ ಬಣ್ಣ ಬಂತು. ಇದಕ್ಕೆ ನೀರು ಯಾಕೆ ಹಾಕಬೇಕು ಅಂದರೆ ಇದು ಕ್ರಿಸ್ಟಲೈಸೇಷನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ 1/4 ಕಪ್ ನೀರು ಹಾಕ್ಕೊಂಡ್ರೆ ಯಾವ ಹಂತದಲ್ಲಿರುತ್ತೋ ಅದೇ ಹಂತದಲ್ಲಿರುತ್ತೆ. ಕೇಕಿಗೆ ಅದು ಹಾಕ್ಕೋಬೋದು. ಅವಾಗ ನೀರು ಹಾಕ್ಬೇಕಾದ್ರೆ ತುಂಬ ಹುಷಾರಾಗಿರಬೇಕು, ಇದು ಹಾರುತ್ತೆ. ಸ್ವಲ್ಪನೇ ಹಾಕ್ಕೋಬೇಕು. ಇದಕ್ಕೆ ಡ್ರೈ ಫ್ರೂಟ್ಸ್ ಕಟ್ ಮಾಡಿ 1 ಕಪ್ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೋಬೇಕು. ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ, ಆದರೂ ಪಾತ್ರೆ ಬಿಸಿ ಇದೆಯಲ್ಲ ಅದರಲ್ಲ ಇದೆಲ್ಲ ಹಾಕ್ತಾಯಿದೆ. 1 ಕಪ್ಪು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿ ಇಟ್ಕೊಳ್ಳಿ. ಇದು ಸ್ವಲ್ಪ ತಣ್ಣಗಾಗೋಷ್ಟೊತ್ತಿಗೆ ಒಂದು ಆರೆಂಜ್ ಜ್ಯೂಸ್ ರೆಡಿ ಮಾಡ್ಕೊಳ್ಳೋಣ. ಆರೆಂಜನ್ನ ಸಿಪ್ಪೆನ ತುರ್ಕೋಬೇಕು. ಈ ತುರ್ಕೊಂಡು ಈ ಸಿಪ್ಪೆನ 1 ಚಮಚದಷ್ಟು ಕೇಕಿಗೆ ಹಾಕಿದ್ರೆ ಆರೆಂಜ್ ಸ್ಮೆಲ್ ಬರುತ್ತೆ, ಆವಾಗ ಚೆನ್ನಾಗಿ ಅನಿಸುತ್ತೆ. ಆಲ್ಕೋಹಾಲ್ ಹಾಕೋದ್ರಿಂದ ಇದೆಲ್ಲ ಅಡಿಷ್ನಲ್ ಆಗುತ್ತೆ ಟೇಸ್ಟಿಗೆ. ನೋಡಿ, ಈ ಥರ ಆರೆಂಜನ್ನ ತುರ್ಕೊಂಡು ಸಿಪ್ಪೆ ಸಪ್ರೇಟಾಗಿ ಎತ್ಕೊಂಡು ಅದೇ ಆರೆಂಜನ್ನ ಜ್ಯೂಸ್ ತೊಗೊಳ್ಳೋಣ. 1 ಕಪ್ ಆಗೋಷ್ಟು ಜ್ಯೂಸ್ ಬೇಕಾಗುತ್ತೆ, 2ರಿಂದ 3 ಹಣ್ಣು ಬೇಕಾಗುತ್ತೆ ಆರೆಂಜ್ ಜ್ಯೂಸ್ಗೆ. ಜ್ಯೂಸ್ ತಕ್ಕೊಂಡು ಇದು 1 ಕಪ್ ಆಗೋಷ್ಟು ಜ್ಯೂಸ್ ರೆಡಿ ಮಾಡ್ಕೋಬೇಕು. ನೋಡಿ, 1 ಕಪ್ಪಷ್ಟು ನಾನು ಜ್ಯೂಸ್ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಹಾಕಿ ನಾವು ಕ್ಯಾರಮಲ್ ಮಾಡಿ ಡ್ರೈ ಫ್ರೂಟ್ಸ್ ಹಾಕಿ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕಿ ಈ ಜ್ಯೂಸ್ ಜೊತೆ ಒಂದು ಅರ್ಧ ಗಂಟೆಯಿಂದ 8 ಗಂಟೆ ಕಾಲ ನೆನೆಸ್ಬೇಕು. ಎಷ್ಟು ಗಂಟೆ ಕಾಲ ನೆನೆಸ್ತೀವೋ ಅಷ್ಟು ಟೇಸ್ಟು ಹೆಚ್ಚಾಗುತ್ತೆ. 1.5 ಕಪ್ ಮೈದಾ ತೊಗೊಳ್ತಾ ಇದ್ದೀನಿ. 1.5 ಕಪ್ ಮೈದಾಗೆ 1/4 ಕಪ್ಪು ಮಿಲ್ಕ್ ಪೌಡರ್ ಹಾಕ್ಕೋಬೇಕು. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ. ಇದನ್ನು ಜರಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ಮತ್ತು ನಾವು ಆರೆಂಜ್ ಜ್ಯೂಸಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿಟ್ಟಿದ್ವಲ್ಲ ಅದು ಎಷ್ಟೊತ್ತು ನೆನೆಸ್ತೀರ ಅಷ್ಟೊತ್ತು ಚೆನ್ನಾಗಿರುತ್ತೆ. ಇದಕ್ಕೆ 1/4 ಕಪ್ಪು ಕರಗಿಸಿರೋವಂಥ ಬೆಣ್ಣೆ ಹಾಕಿ 1 ಟೀ ಚಮಚ ವೆನಿಲಾ ಎಸೆನ್ಸ್ ಹಾಕ್ಕೋಬೇಕು. ಮತ್ತು ನಾವು ಆರೆಂಜನ್ನ ತುರಿದು ಅದನ್ನು ಜಸ್ಟನ್ನ ಎತ್ತಿಟ್ಕೊಂಡಿದ್ವಲ್ಲ ಆ ಸಿಪ್ಪೆನ ಅದು 1 ಟೇಬಲ್ ಚಮಚ ಹಾಕ್ಕೋಬೇಕು, ಸಾಕಾಗುತ್ತೆ. ಈ 3 ಮಿಕ್ಸ್ ಮಾಡಿಕೊಂಡು ಈ ಮೈದಾ ಜರಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಹಾಕ್ಬಿಟ್ರೆ ಗಂಟು ಆಗುತ್ತೆ. ನೋಡಿ, ಫೋಲ್ಡಿಂಗ್ ಪೊಸಿಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಂತವಾಗಿ ಹಾಕ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಪ್ಲಮ್ ಕೇಕ್ ಮಿಕ್ಸ್ಚರು. ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು, ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗ ಸಾಫ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಸಾಫ್ಟ್ ಆಗುತ್ತೆ. ನೋಡಿ, ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಕ್ಯಾರಮೆಲ್ ಹಾಕಿರೋದ್ರಿಂದ ಈ ಕಲರ್ ಬಂದಿರೋದು. ಬರೀ ಸಕ್ಕರೆ ಹಾಕಿ ಮಾಡ್ತೀವಿ ಅಂದರೆ ಈ ಕಲರ್ ಬರೋಲ್ಲ, ಅದು ಸ್ವಲ್ಪ ವೈಟಿಶ್ ಆಗಿಬಿಡುತ್ತೆ. ನಿಮ್ಗೆ ಒರಿಜಿನಲ್ ಪ್ಲಮ್ ಕೇಕ್ ಕಲರೇ ಬೇಕು ಅಂದರೆ ಈ ಥರ ಕ್ಯಾರಮೆಲ್ ಎಲ್ಲ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಇವಾಗ ಇದಕ್ಕೆ ಮಿಕ್ಸ್ ಆಗಿದೆ ಚೆನ್ನಾಗಿ. 1 ಟೀ ಚಮಚ ಬೇಕಿಂಗ್ ಪೌಡರ್, ಅರ್ಧ ಟೀ ಚಮಚ ಬೇಕಿಂಗ್ ಸೋಡಾ,
ಇದಕ್ಕೆ 1 ಟೀ ಚಮಚ ವಿನಿಗರ್ ಹಾಕ್ಕೊಂಡು ತಕ್ಷಣ ಮಿಕ್ಸ್ ಮಾಡ್ಕೋಬೇಕು. ಈ ವಿನಿಗರ್ ಎಲ್ಲ ಯಾಕೆ ಹಾಕೋದು ಅಂದರೆ ನಾವು ಎಗ್ ಹಾಕ್ತಿಲ್ಲಲ್ಲ, ಇದು ಚೆನ್ನಾಗಿ ರೈಸ್ ಆಗಬೇಕು ಅಂದರೆ ನಾವು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೇಕ್ ಟಿನ್ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಮೊದಲೇ ಕೇಕ್ ಟಿನ್ಗೆ ಹಾಕ್ಕೊಂಡು ಬೇಕ್ ಮಾಡ್ಕೊಳ್ಳಿ. ಇಲ್ಲ ಓವೆನ್ ಇಲ್ಲ ಅಂತ ಅಂದರೆ ಕುಕ್ಕರ್ನಲ್ಲಿಟ್ಟು ಬೇಕ್ ಮಾಡ್ಬೋದು ಚೆನ್ನಾಗೆ. ನಾನು ಓವೆನಲ್ಲಿ ಬೇಕ್ ಮಾಡ್ತಾಯಿದ್ದೀನಿ. ಮೊದಲು ಒಂದು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದರಲ್ಲಿ 1 ಚಮಚ ಎತ್ತಿಟ್ಕೊಂಡು ಗಾರ್ನಿಷ್ಗೆ ಹಾಕ್ಕೊಂಡ್ರೆ ಮೇಲೆ ಚೆನ್ನಾಗಿ ಕಾಣುತ್ತೆ. ಇದನ್ನು ಒಂದು 40 to 60 ಮಿನಿಟ್ವರೆಗೂ ಬೇಕ್ ಮಾಡಬೇಕಾಗತ್ತೆ. 160 ಸೆಲ್ಸಿಯಸ್ ಪ್ರೀ ಹೀಟೆಡ್ ಓವೆನಲ್ಲಿ ಇದು ಒಂದು 40ರಿಂದ 60 ನಿಮಿಷ ಬೇಕ್ ಮಾಡ್ಕೋಬೇಕು. ಒಂದೊಂದು ಓವೆನಲ್ಲಿ ಒಂದೊಂದು ಹೆಚ್ಚು ಕಮ್ಮಿ ಟೈಮ್ ಆಗುತ್ತೆ. ನೀವು ಒಂದ್ಸಲ ಮಧ್ಯ ಒಂದ್ಸಲ ತೆಗೆದು ನೋಡಿದರೆ ಈ ಥರ ನೋಡಿ ಫುಲ್ ಚೆನ್ನಾಗಿ ಬೆಂದಿದೆ, ಅಂಟಬಾರ್ದು ಸ್ಟಿಕ್ಕಿಗೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಒಂದು ತಣ್ಣಗೆ ಹಾಕಿಬಿಟ್ಟು ಆಮೇಲೆ ನೀವು ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.